ನಮ್ಮ ಡವ್ ಶಿಷ್ಯ ಡವ್ ಮಾಡಿ ದಪ್ಪ ಇಲ್ಲ ಕಂಡ್ಲ ಅದು ಇದು ಅಂತ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೋನ್ಲಿ ರೈಡರ್ಸ್ 73. ಇವತ್ತು ನಾನು ಹೋಗ್ತಾ ಇರೋದು ನಮ್ಮ ಅಪ್ಪನ ಊರಿಗೆ. ಊರಬ್ಬ ನಡೀತಿದೆ. ನಮ್ಮ ಊರಬ್ಬ ಹೆಂಗಿದೆ ಅಂತ ನೆನ್ಸ್ಕೊಳು. ಇದು ನಮ್ಮ ಏರಿಯಾದಲ್ಲಿ ಓಡಾಡೋ ಮಜಾನೇ ಬೇರೆ. ಆರಾಮಾಗಿ ನೆಮ್ಮದಿ, ಎಲ್ಲ ಕಡೆ ಮರಗಳು, ಟ್ರಾಫಿಕ್ ಫ್ರೀ. ಇನ್ನೊಂದು 2 ವರ್ಷ ಟ್ರಾಫಿಕ್ ಫ್ರೀ. ಇಲ್ಲೂ ಸಿಗ್ನಲ್ಲು ಎಲ್ಲ ಬಂದ್ಬಿಡ್ತವೆ. ಈಗಲೇ ಜಾಮ್ ಆಗ್ತಾ ಶುರು ಆಗ್ತೈತೆ. ಇಲ್ಲಿಂದ ಹೋಗ್ಬೇಕು ಅಂದರೆ ಒಳ್ಳೆ ಕಷ್ಟ ಐತೆ. ಆದರೂ ಏನು ಮಾಡಬೇಕು, ವರ್ಷಕ್ಕೊಂದ್ಸತಿ ಹಬ್ಬ ಹೋಗಲೇಬೇಕು. 505 ರೂಪಾಯಿ ಹಾಕ್ಸಿರೋದಕ್ಕೆ 4 ಪಾಯಿಂಟ್ ಬಂದೆ. ಓ ಬೆಕ್ಕು ಬೇರೆ ಅಡ್ಡ ಬಂದ್ಬಿಡ್ತಲ್ಲ ಗುರು. ಓ ಕತೆ ಏನು ಮಾಡಿದೆ ಇವಾಗ? ಓಕೆ, ಬೆಕ್ಕು ಎಡಗಡೆಯಿಂದ ಬಲಗಡೆಗೆ ಹೋಗಿರೋದು, ಬಲಗಡೆಯಿಂದ ಎಡಗಡೆಗೆ ಹೋಗಿಲ್ಲ. ಸೊ ನೋ ಪ್ರಾಬ್ಲಮ್ ಅಂದ್ಕೊಳ್ತೀನಿ. ಏನಾಗುತ್ತೋ ಗೊತ್ತಿಲ್ಲ. ಇವಾಗ ನಾವು ನಮ್ಮೂರಿಗೆ ಬೇಗ ಹೋಗಬೇಕು ಅಂದರೆ ಇಲ್ಲಿಂದ ನೈಸ್ ರೋಡ್ ಹಿಡಿಯೋದೇ ಬೆಸ್ಟು. ನೈಸ್ ರೋಡಲ್ಲಿ ಸಿಕ್ಕಾಪಟ್ಟೆ ಹಳೆ ನೆನಪುಗಳಿದೆ. ಜಾಸ್ತಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಲೇಟ್ ಆದರೆ ಆಮೇಲೆ ಉಣ್ಣಾಕೆ ಬಂದಿದ್ದೀರಾ ಅನ್ಕೊಬಿಡ್ತಾರೆ. ಸೂರ್ಯ ಇವಾಗ ತಾನೇ ರೈಸ್ ಆಯ್ತವನೇ. ನಾನು ನೋಡ್ರೆ ಬೆಳಗ್ಗೆನೆ ರೈಡ್ ಹೋಗ್ತಾ ಇದ್ದೀನಿ. ಒಂದು ಟೋಲ್ ತೊಗೊಂಡು ಹೋಗಿ ಇಷ್ಟೊತ್ತು ಮಾಡ್ತಾ ಏನು ಜನಗಳು ಋತು. ಕನಕಪುರ ರೋಡು 30 ರೂಪಾಯಿ ನೋಡಪ್ಪ ಟೋಲ್ ಟಿಕೆಟು. ಒಂದು ಟೈಮಲ್ಲಿ ನೈಸ್ ರೋಡಲ್ಲಿ ಹೋಗಬೇಕು ಅಂದರೆ ಫಸ್ಟ್ PUC ಏನೋ ಸೇರ್ಕೊಂಡಾಗ ನನ್ನ ಹತ್ರ ಓಲ್ಡ್ ಡಿಯೋ ಇತ್ತು. ಊರಿಗೆ ಹೋಗಬೇಕು, ಮೇನ್ ರೋಡಲ್ಲವರೆ ಪೊಲೀಸರು ಹಿಡಿತಾರೆ ಅಂತ ಅಂದ್ಬಿಟ್ಟು ಈಸಿ ವೇ ಅಂದರೆ ನೈಸ್ ರೋಡು. ಒಂದು ಸತಿ ನೈಸ್ ರೋಡ್ ಒಳಗಡೆ ಬಂದುಬಿಟ್ರೆ ಅಂದರೆ ಇನ್ನು ಯಾರು ಕೇಳ್ತಾರಿಲ್ಲ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗೋಣ. ನಮಗೆ ಯಾವ ಥರ ವೀಡಿಯೋ ಮಾಡಬೇಕು, ಏನು ವೀಡಿಯೋ ಹಾಕಬೇಕು, ಏನು ಕಂಟೆಂಟ್ ಕೊಡಬೇಕು ಅದೆಲ್ಲ ಯಾವುದೂ ಗೊತ್ತಿಲ್ಲ. ಸುಮ್ಮನೆ ಬ್ಲೈಂಡಾಗಿ ಬಂದಿರೋದು. ಸೊ ಇವಾಗ ಯಾವ ಥರ ಮಾಡ್ಕೊಂಡು ಹೋಗ್ತೀವಿ, ಏನು ಹಾಕ್ತೀವಿ ಅನ್ನೋದನ್ನೇ ಎಲ್ಲನೂ ಕಲಿಬೇಕಷ್ಟೇ. ಇವಾಗ ಕಲಿತ್ಬಿಟ್ಟು ಒಂದೊಂದೇ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಯಪ್ಪ, ಬ್ರೇಕದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗೆ ಉಂಟು ಮಾರಾಯ ಇದು. ಓ ಟೋಲ್ ಇಸ್ಕೊಳ್ಳೋರೆ ಇಲ್ಲ ಬೆಳಗ್ಗೆ ಹಂಗೆ ಹೋಗೋದಷ್ಟೇನಾ? ಸುಮ್ಮನೆ ತೆಗಿತಿದ್ನಲ್ಲ ಅವರು ಟೋಲ್ ಟಿಕೆಟ್ನ, ಹಂಗೆ ಹೊಟ್ಟೋಯ್ತಿದೆ. ಸುಜುಕಿ ಸಮುರೈ ಟಿಕಾಕಿ ಇಸ್ಕೊ ಹೊಂಟೋಗ್ಬಿಟ್ಟು. ನನಗೆ ಗೊತ್ತಿಲ್ಲದಂಗೆ ಇಲ್ಲಿಂದ ಫಾಸ್ಟ್ ಮೋಡ್ ಆನ್ ಆಗಿಬಿಟ್ಟಿದೆ. ಸೊ ಇದು ಬಂದು ಆರವಳ್ಳಿ ಸಿಟಿ ಹತ್ರದಿಂದ ಲೆಫ್ಟ್ ತೊಗೊಂಡು ನಮ್ಮೂರಿಗೆ ಹೋಗೋ ರೋಡು. ಇನ್ನೂ ಒಂದು 5 ಮಿನಿಟ್ಸಲ್ಲೇ ನಮ್ಮೂರು ಬರುತ್ತೆ. ಫುಲ್ ಅಕ್ಕಪಕ್ಕ ಎಲ್ಲ ಗ್ರೀನ್ರಿ, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ರೋಡ್ ಮಾತ್ರ ಆರಾಮಾಗಿ ಹೋದೆ. 10 ಕಿಲೋಮೀಟ್ರ್ 10 ನಿಮಿಷದಲ್ಲಿ ಹೋದೆ ಗುರು ಇಲ್ಲಿಂದ. ಹಂಗೆ ಮಾತಾಡ್ಕೊಂಡು ಹೋಯ್ತಾ ಅಷ್ಟರಲ್ಲಿ ಬೇಗನೆ ನಮ್ಮೂರು ಬಂದ್ಬಿಡ್ತು. ಮತ್ತು ಈ ವಿಡಿಯೋ ನೋಡ್ಬೇಕಾದ್ರೆ ಯಾರು ನೋಡ್ತಿದ್ರು ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈಗ ತಾನೇ ಯೂಟ್ಯೂಬ್ಗೆ ಕಾಲಿಡ್ತಾಯಿದ್ದೀನಿ. ಇಲ್ಲಿ ಕಿಯಾ ಶೋರೂಮು ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ. ಸೊ ಇಲ್ಲಿಂದ ಬಂದಮೇಲೆ ಹಿಂಗೆ ಸೀದಾ ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮ್ಮೂರು. ಈ ವಿಡಿಯೋ ಯಾಕೆ ಫಾಸ್ಟ್ ಫಾರ್ವರ್ಡ್ ಆಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಏನೋ ಲೂಪ್ ಮಾಡೋಂತ ಏನೋ ಅದೇ ಆಟೋಮೆಟಿಕ್ ಟರ್ನ್ ಆಗಿದೆ. ಇಲ್ಲಿಂದ ರೈಟ್ ಹೋದರೆ ನಮ್ಮ ಅಮ್ಮರ ಮನೆ. ಇವಾಗ ಇನ್ನೊಂದು 10 ಸೆಕೆಂಡ್ಸಲ್ಲೇ ಬರುತ್ತೆ ಮರ್ಲವಾಡಿ ಅಂತ. ನೋಡಿ, ಇದೇ ಮರ್ಲವಾಡಿ. ಇಲ್ಲಿಂದ 2 ಕಿಲೋಮೀಟರ್ಸು ನಮ್ಮ ಅಪ್ಪರವರು. ಹೋದೆ, ಅಣ್ಣ ಬ್ರೇಕ್ ಮಕ್ಕರ್ ಮಾಡಿದ್ದ, ಅಷ್ಟರಲ್ಲಿ ಬಚಾವದೆ. ಹಂಗೆ ರೈಟ್ ತೊಗೊಂಡೋಗಿ ನೋಡಿದ್ರೆ ಫುಲ್ ನೀರು ತುಂಬ್ಕೊಂಡಿತ್ತು. ಹೊಲ್ತಾ ನೀರು ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹೊಳ್ತಾ ಹೋದ್ಮೇಲೆ ಗೊತ್ತಾಯಿತು ಯಾವ ನೀರು ಬಂದಿರಲಿಲ್ಲ, ಏನೂ ಇರಲಿಲ್ಲ. ಸೊ ಹಿಂಗೆ ಹೋಗ್ಬೇಕಾದ್ರೆ ಒಂದು ಅಂಕಲ್ ಸಿಕ್ಕಿದ್ರು. ಅವ್ರನ್ನ ಮಾತಾಡಿಸಿ ಹಂಗೆ ಮುಂದೆ ಹೋಗಿ ನಮ್ಮ ಫ್ರೆಂಡ್ ಅವ್ರ ಅಪ್ಪರ ಮನೆ ತಗೊಂಡು ನಿಲ್ಲಿಸಿದೆ. ಅವ್ರ ಹತ್ರನೂ ಸ್ವಲ್ಪ ಹೊತ್ತು ಮಾತಾಡಿದೆ. ಹಂಗೆ ನೆಕ್ಸ್ಟು ತಿರ್ಗಾ ನಮ್ಮನೆ ಹತ್ರ ಹೊರಟೆ.
ಆಮೇಲೆ ನಾವು ಊರೆಲ್ಲ ಒಂದು ರೌಂಡ್ ಹಾಕೋ ಬಂದೆ, ಏನು ಜಾತ್ರೆ ನಡೀತಿದೆ, ಏನು ಹಾಕಿದ್ರೆ ಏನು ಹಾಕಿದ್ರೆ ಏನೂ ಹಾಕಿರಲಿಲ್ಲ. ಓಪನ್ ಮಾಡಿದ್ರು. ನಮ್ಮ ಮನೆದಾಗ ಬಂದೆ, ನಮ್ಮವ್ವ ಇಲ್ಲೇ ನಿಂತಿದ್ಲು. ನಮ್ಮವ್ವ ಇಲ್ಲೇ ನಿಂತಿದ್ಲು. ತಿರ್ಗಾ ಒಳಗಡೆ ಕರ್ಕೊಂಡೋಗಿ ಮಾತಾಡಿಸ್ದೆ. ನಮ್ಮವ್ವ ಅಡುಗೆ ಮಾಡ್ಬೇಕಂತಿದ್ಲು. ಅವ್ರ ಅಪ್ಪ ಕಾಸು ಕೊಟ್ಟಿದ್ರು ಕೊಡ್ಬೇಕಂತ. ಅವ್ರು ಕಾಸು ವಾಪಸ್ ಕೊಟ್ಟು ನಮ್ಮ ಅವ್ವನಿಗೆ ಹೇಳ್ತಿದ್ದೆ. ನಮ್ಮವ್ವ ಹೇಳ್ತಾ ಇರೋ ನನಗೆ ಬೈತಿದ್ರು. ನೋಡ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಲವ್ ಮಾಡಿ ಹುಡುಗಿನ ಕರ್ಕೊಂಬಂದು ಮದುವೆ ಆಯ್ತವ್ರೆ, ನನ್ನ ಮಗನಿಂದ ನೀನು ವೇಸ್ಟು, ಏನಕ್ಕೂ ಪ್ರಯೋಜನ ಇಲ್ಲ, ಆ ವೈಕ್ಳಿಗಿಂತ ಕಡೆ ಆಗೋದು ಅಂದ್ಬಿಟ್ಟು ನಮ್ಮವ್ವ ನನಗೆ ಅಜೀಬ್ ಮಾಡ್ತವ್ರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಯಾಕಾರ ಇನ್ನೂ ಬದುಕಿದ್ದೀನೋ ಅಂತ ಅನಿಸ್ಬಿಡ್ತು ಒಂದು ಸೆಕೆಂಡು. ಇರಲಿ ನೋಡೋಣ, ನಮಗೂ ಯಾರಾದರೂ ಬೀಳ್ತಾರೆ ಅಂತ ಅಂದ್ಕೊಂಡು ಅಲ್ಲಿಂದ ಡವ್ ಮಾಡ್ಕೊಂಡು ಬಂದ್ಬಿಟ್ಟೆ. ಅಲ್ಲಿಂದ ಸೀದಾ ಹೊರಟಿದ್ದೆ ಮಾವನ ಕೈ ಕೇಳೋಕ್ಕೆ. ಎಷ್ಟು ಚಿಟ್ಟೆಗಳು ಹಾರಾಡ್ತಿದೆ ನೋಡಿ. ಅಯ್ಯೋ, ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಹೊಲದ ಪಕ್ಕದವರ ತೋಟಕ್ಕೆ. ಶಿಷ್ಯ ಡವ್ ಮಾಡಿ ದಪ್ಪ ಇಲ್ಲ ಕಂಡ್ಲಾ, ಅದು ಇದು ಅಂತೆಲ್ಲ ಡವ್ ಮಾಡಿದ್ರು. ಇದಕ್ಕಿಂತ ದಪ್ಪ ಬೇಕಾ ಸೋತಾಪುರಿ ಮಾವಿನಕಾಯಿಗೆ? ಇದಕ್ಕಿಂತ ದಪ್ಪ ಇನ್ನೂ ಎಷ್ಟು ದಪ್ಪ ಬರುತ್ತೆ? ಮರ ತುಂಬ ಐತೆ ಸೋತಾಪುರಿ. ಒಂದು ಸೋತಾಪುರಿ, ಒಂದು ಕಡ್ಜಿಗಳಿದೆ ಅಂತ ಹೇಳಿದ್ರು. ನಿಜವಾಗ್ಲೂ ಕಡ್ಜಿಗಳು ಸಿಕ್ಕಾಪಟ್ಟೆ ಇದೆ. ಅಯ್ಯಪ್ಪ ಆಗಲ್ಲ ಗುರು. 2 3 ತಗೊಂಡು ಫ್ರೈ ಆಗಿಬಿಡ್ಬೇಕಿಲ್ಲ, ಇಲ್ಲ ಅಂದರೆ ಭಾರಿ ಕಷ್ಟ. ಕಡ್ಜಿಗಳು ಹೋಲ್ಸೇಲಾಗಿ ತಿಕ್ಕಕ್ಕೆ ಇದ್ಬಿಡ್ತವೆ. ಒಂದು ಅಯ್ಯಪ್ಪ ಓಹೋ ಲವಂಗೈತೆ, ಸಕ್ಕದಾಗೈತೆ ಅಂತ ಇದು. ಮಾವಿನಕಾಯಿ ಕಿತ್ಕೊಬರೋಕ್ಕೆ ಅವನ ಅಂಕಲ್ನ ಕೇಳಿದೆ, ಕಿತ್ಕೊ ಹೋಗಲ್ಲ ಅಂತು. ಅವನು ಚಿಟ್ಟೇರಪ್ಪ, ಅದೇ 4 ಜನ ಅಣ್ಣ ತಮ್ಮದಿರು ತೋಟ ಮಾಡಿದ್ರಲ್ಲ, ನಾವು ಹೋಗೋ ದಾರಿಲಿ ಮಾವಿನಕಾಯ್ದು ಅವರು, ಅದಕ್ಕೆ ಹೋಗಿ ಕಿತ್ಕೊಂಡ್ಬಿಡ್ತೀನಿ. ಅಪ್ಪ ಅಂದರೆ ಈ ಕವರ್ ತುಂಬ ಮಾವಿನಕಾಯಿಗಳನ್ನ ಕಿತ್ಕೊಬರ್ಬೇಕು. ಮಂಡ್ ರೋಡು ಕೆಳಗಡೆ ಹೋಗ್ಬೇಕು ಅಂತ ಹೇಳಿದ್ರು. ಕಾಯಿ ಮಾವಿನಕಾಯಿ ಇದೆ. ತೋತಾಪುರಿ ಎಲ್ಲಿದೆ? ತೋತಾಪುರಿ ಆಫ್ ರೋಡಿಂಗ್ ಆಗೋಯ್ತು ನನ್ನ ಗಾಡಿ ಇವಾಗ. ತೋತಾಪುರಿ ಎಲ್ಲಿದೆ? ತೋತಾಪುರಿ ಈ ಸೈಡ್ ಇದೆಯಾ, ಆ ಸೈಡ್ ಇದೆಯಾ, ಯಾವ ಸೈಡ್ ಇದೆ? ಓಹ್, ಎಲ್ಲಿದೆ ತೋತಾಪುರಿ? ಇಲ್ಲಿದೆ. ಗುರು 2ನೇ ಸತಿ ಬಂದಿರೋದು ಇಲ್ಲಿಗೆ ತೋತಾಪುರಿಗೆ. ನಮ್ಮ ಅಂಕ ಅವ್ರದ್ದೇ ಅನ್ಸುತ್ತೆ.
ಇನ್ನೆಲ್ಲ ಐತಪ್ಪ, ದಪ್ಪ ಎಲ್ಲ ಮುಂದೆ ಇದೆ. ಯಪ್ಪ ಇಲ್ಲಿ ಮಾವಿನಕಾಯಿ ಕವರ್ ಇಲ್ವಲ್ಲ, ಹಂಗೆ ಮಾಡ್ತೀವ್ರು. ಹ್ಞೂ ಆಳ ಐತೇನ್ರೋ? ಆಳ ಇದೆಯಾ? ತಣ್ಣಗೆ ಮಾಡ್ಕೊಳಕ್ಕೆ ಐತೆ. ಇಲ್ಲ ಮಗ, ಯೂಟ್ಯೂಬ್ಗೆ ಹಾಕೋಣ ಅಂತ ಮಾಡ್ತಾಯಿದ್ದೆ. ಅಲ್ಲಿ ನಮ್ಮ ಹೊಲದಿಂದ ಐತೆ, ಅಲ್ಲಿ ಗುಂಡಿ ಇಲ್ಲ, ಬರೀ ಹರಿತೈತೆ ಅಷ್ಟೇ. ಅದು ನೀರು ಬಿಟ್ಟಿಲ್ಲ ಅನ್ಸುತ್ತೆ ಡ್ಯಾಮಲ್ಲಿ. ಎದೋಳು ಮಗ ನೀನು, ಸಾಕು ಬಿಡೋ, ತಣ್ಣಗೆ ಮಾಡ್ಕೊ. ಅಲ್ಲ ಗಾಡಿ ಎಲ್ಲಿ ನಿಲ್ಲಿಸ್ತೆ ನಾನು? ಡೌನ್ಗೋಗ್ಬೇಕಿನ್ನ? ಅಯ್ಯೋ ಮರ್ತೇ ಹೋದೆ. ಹಾಂ ಏನಮ್ಮ? ಇಲ್ಲ ಈಗ ಮಾಡ್ತೀನಿ ಹೋಗಿ. ಹ್ಞೂ ಹಾಕೊಂಡ ಈಗ ರಯ್ಯ ಮನೆಗೆ ಹೋಗಿ ಸ್ವಲ್ಪ ಊಟ ಗೀಟ ಮಾಡಿ ಆಮೇಲೆ ಆಚೆ ಬರ್ತೀನಿ. ಓ ಏನಣ್ಣ ಇಷ್ಟುದ್ದ ಬೆಳೆಸಿದ್ದೀವಿ ಕೊಂಬ? ಯಾವಡ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಟೋಟಲಾಗಿ ಮಾವಿನಕಾಯಿ ಕಿತ್ಕೊಂಡ್ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.